ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಕೌಂಟರ್ ಸೇಲ್ಸ್ ಬಗ್ಗೆ ಪ್ರದರ್ಶಿಸುತ್ತಿದ್ದೇವೆ. ಮೊದಲಿಗೆ ನಿಮ್ಮ ಆಯ್ಕೆಯ ಐಟಂ ಅನ್ನು ಆಯ್ಕೆ ಮಾಡಿ ಮತ್ತು ಎಲ್ಲಾ ಅಗತ್ಯವಾದ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ನಂತರ ಅದೇ ರೀತಿಯಲ್ಲಿ ಇನ್ನೊಂದು ಐಟಂ ಆಯ್ಕೆ ಮಾಡಿ ಮತ್ತು ಎಲ್ಲಾ ಅಗತ್ಯವಾದ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ನೀವು ನೋಡಿದಂತೆ ನಾವು 2 ಐಟಂಗಳನ್ನು ಆಯ್ಕೆ ಮಾಡಿದ್ದೇವೆ. Alt+D ಒತ್ತುವುದರಿಂದ ಹೈಲೈಟ್ ಮಾಡಲಾದ ಐಟಂ ಕೌಂಟರ್ ಸೇಲ್ಸ್ ಸ್ಕ್ರೀನ್ಗೆ ವರ್ಗಾಯಿಸಲಾಗುತ್ತದೆ. Alt+E ಒತ್ತುವುದರಿಂದ ಎಲ್ಲಾ ಐಟಂಗಳನ್ನು ಕೌಂಟರ್ ಸೇಲ್ಸ್ ಸ್ಕ್ರೀನ್ಗೆ ವರ್ಗಾಯಿಸಲಾಗುತ್ತದೆ. ಈಗ ನಾವು Alt+E ಒತ್ತುತ್ತಿದ್ದೇವೆ ಮತ್ತು ನೀವು ನೋಡಿದಂತೆ ಎಲ್ಲಾ ಐಟಂಗಳನ್ನು ಕೌಂಟರ್ ಸೇಲ್ಸ್ಗೆ ಸೇರಿಸಲಾಗಿದೆ. ಮುಂದುವರಿಯುವಂತೆ ಈ ಕೌಂಟರ್ ಸೇಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ನಾವು ಮಾಡಿದ ಎಂಟ್ರಿಯನ್ನು ನೋಡಬಹುದು. ಸೇಲ್ಸ್ಗೆ ಪರಿವರ್ತಿಸಲು ಆಯ್ಕೆಯಿದೆ. ನಾವು 2 ಇನ್ವಾಯ್ಸ್ ಆಯ್ಕೆ ಮಾಡಿದ್ದೇವೆ ಎಂದರೆ 2 ವಿಭಿನ್ನ ಇನ್ವಾಯ್ಸ್ಗಳನ್ನು ರಚಿಸಲಾಗುತ್ತದೆ. ಮಾರ್ಕಪ್ ಕ್ಷೇತ್ರದಲ್ಲಿ ಪ್ರತಿ ಉತ್ಪನ್ನದ ಲ್ಯಾಂಡಿಂಗ್ ಪ್ರೈಸ್ನ ಮೇಲೆ ಮಾರಾಟದ ಬೆಲೆಯನ್ನು ಹೊಂದಿಸಲು ಶೇಕಡಾವಾರು ನಮೂದಿಸಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೌಂಟರ್ ಸೇಲ್ ಅನ್ನು ಸೇಲ್ಸ್ ಬಿಲ್ಗೆ ಪರಿವರ್ತಿಸಲಾಗುತ್ತದೆ. ನೀವು ಕೌಂಟರ್ ಸೇಲ್ಸ್ ಬಿಲ್ ಅನ್ನು ಪರಿಶೀಲಿಸಲು ಬಯಸಿದರೆ ಸೇಲ್ಸ್ಗೆ ನಾವಿಗೇಟ್ ಮಾಡಿ ಮತ್ತು ಬಿಲ್ ಹಿಸ್ಟರಿ ಮೇಲೆ ಕ್ಲಿಕ್ ಮಾಡಿ. ನೀವು ನಾವು ರಚಿಸಿದ 2 ಇನ್ವಾಯ್ಸ್ಗಳನ್ನು ನೋಡಬಹುದು. ಧನ್ಯವಾದಗಳು.